ನನ್ನ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಮೆಂಟಾಲಿಟಿ ಅಲ್ವೇ ಅಲ್ಲ, ಅವಳದ್ದು ಅನುಮಾನಾಸ್ಪದವಾಗಿ ಸಾವಾಗಿದೆ. ಆಮೇಲೆ ಈಗ ಡೆತ್ ನೋಟ್ ಇದೆ ಅಂತ ಈಗ ತೋರಿಸಿದ್ದಾರೆ, ನಮ್ಗೆ ಅದನ್ನ ಫಸ್ಟೇ ತೋರಿಸಿಲ್ಲ. ಹ್ಯಾಂಡ್ ರೈಟಿಂಗು ನನ್ನ ಮಗಳ ತರ ಇಲ್ಲ. 2023ರಲ್ಲಿ ಅಮೂಲ್ಯನ್ ಸಾವಾಗುತ್ತೆ, ಅದು ಅದೇ ತರ ಇದೆ. ಅದೇ ಬಾತ್ರೂಮು, ಅದೇ ಬಾಗ್ಲು, ಅದೇ ರಾಡು, ಎಲ್ಲವೂ ಒಂದೇ ತರ. 2 ಮಕ್ಳು ಕಾಲು ನೆಲದಲ್ಲಿದೆ, 2 ಮಕ್ಳು ಪಕ್ಕದಲ್ಲೂ ಬಕೆಟ್ ಇಡ್ತಾರೆ, ಬಕೆಟ್ ಅಡ್ಡ ಬೀಳಲ್ಲ, ದೂರ ಹೋಗಲ್ಲ. ಡೆತ್ ಆಗಿ ಇವತ್ತು ನಾಳೆ ಎಲ್ಲ ಸಿಕ್ಕಿದ್ರೆ 10 ದಿವಸದೊಳಗಡೆ ರಿಪೋರ್ಟ್ ಬರುತ್ತೆ. ಕೊಳ್ತೋಗಿರೋ ಬಾಡಿ ಆದ್ರೆ ಅದು 1 ತಿಂಗಳಾಗುತ್ತೆ. ಇವರು ನನಗೆ ರಿಪೋರ್ಟ್ ಕೊಡೋಕೆನೆ 2 ತಿಂಗಳು ಮಾಡಿದ್ದಾರೆ. ಬಾಯ್ಸ್ ವಾರ್ಡನ್ ಇದೆ, ಗರ್ಲ್ಸ್ ವಾರ್ಡನ್ ಇಲ್ಲ. ಬಾಯ್ಸ್ ಹಾಸ್ಟೆಲ್ ಅವರಿಗೂ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ, ಗರ್ಲ್ಸ್ ಹಾಸ್ಟೆಲ್ ಕ್ಯಾಮ್ರಾ ಇಲ್ಲ. ಏನ್ ಉದ್ದೇಶ? ಮಕ್ಳಿಗೆ 11 ಗಂಟೆ ಗೊತ್ತಾಗಿದೆ ಅಂತ ಮಕ್ಳು ಹೇಳ್ತಿದ್ದಾರೆ. 3 ಗಂಟೆ ನಮಗ್ ಗೊತ್ತು, 3:15 ಗೊತ್ತು, 3:15 ಗೊತ್ತು. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಶಾಸಕರು ನಮ್ಮ ಮನೆಗೆ ಬಂದಿದ್ರು, 5 ಲಕ್ಷ ಚೆಕ್ ತಗೊಂಡ್ಬಂದಿದ್ರು, ಶಮಿತಾ ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಬರ್ಕೊಂಬರ್ತಾರೆ. ನನ್ಗೆ ಅದಕ್ಕೆ ಸೈನ್ ಹಾಕಕ್ ಹೇಳ್ತಾರೆ. ಇನ್ನು ಎನ್ಕ್ವೈರಿ ಸ್ಟಾರ್ಟ್ ಆಗಿಲ್ಲ, ಇವರ ಜಡ್ಜ್ಮೆಂಟ್ ತಗೊಂಬಂದಿದ್ದಾರೆ. ಶಾಸಕರು ನೇರ ಕೈವಾಡ ಇದೆ ಅನ್ಸುತ್ತೆ ನನಗೆ. ಈಗ ನನ್ ಮಗಳು ಸತ್ತೋಗಾಯ್ತು, ಇನ್ ನನ್ ಮಗಳು ಬರಲ್ಲ. ಇನ್ನೊಂದ್ ಮಕ್ಳು ಸಾಯ್ಬಾರ್ದು. ಹೆತ್ತವ್ರು ಮಾತ್ರ ಗೊತ್ತಾ ಮಗಳು ಏನು ಅಂತ. ದಯವಿಟ್ಟು ಈ ಸ್ಟ್ರೈಕ್ ಬಂದು ಈ ಹೋರಾಟನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಅವ್ರ ಪಾದಗಳಿಗೆ ನಮಸ್ಕರಿಸ್ತಾ ಕೇಳ್ಕೊಂತೀನಿ. ನನ್ನ ಮಗಳನ್ನ ಮೊರಾರ್ಜಿ ವಸತಿ ದೇಸಾಯಿ ಶಾಲೆ ಕೊಪ್ಪದಲ್ಲಿ ಸೇರಿಸಿದ್ದೆ. 6ನೇ ಕ್ಲಾಸಿಗೆ ಸೇರಿಸಿದ್ದು. 6ನೇ ಕ್ಲಾಸಿಂದ ಈ ಸರಿ 9 ಆಗಿದ್ಲು. 9ನೇ ಕ್ಲಾಸಿಗೆ 4ನೇ ತಾರೀಕು ಜೂನ್ ಅಲ್ಲಿ ಬಿಟ್ಟು ಬಂದಿದ್ದೆ. 28ನೇ ತಾರೀಕು ರಾತ್ರಿ ಅವಳದ್ದು ಅನುಮಾನಾಸ್ಪದವಾಗಿ ಸಾವಾಗಿದೆ. ಯಾವ ತಿಂಗಳು? ಜೂನ್ ತಿಂಗಳಲ್ಲೇ. ಅಂದ್ರೆ ನಾನು ಬಿಟ್ಟು ಬಂದು 24 ದಿವಸದ ಮೇಲೆ 25ನೇ ದಿವಸ. ಅಲ್ಲಿ ಈಗ ಯಾವ್ದು ವ್ಯವಸ್ಥೆ ಸರಿಯಾಗಿಲ್ಲ, ಅದು ಒಂದು ಫಾಲ್ಟ್. ಆಮೇಲೆ ಈ ಪೊಲೀಸ್ನವ್ರು, ಈಗ ನಾವು ಏನು ಈ ಹೋರಾಟ ಇದೆಲ್ಲ ಮಾಡ್ತಾ ಇದೀವಿ, ಪೊಲೀಸ್ನವ್ರ ತನಿಖೆ ಕರೆಕ್ಟ್ ಆಗಿಲ್ಲ. ಅವ್ರು ಕೊಟ್ಟಿರೋ ಹೇಳಿಕೆಗಳು ಎಲ್ಲ ಹೇಳಿಕೆ ತಗೊಂಡಿದ್ದಾರೆ. ಆ ಹೇಳಿಕೆಗಳು, ಆ ಮಕ್ಕಳು ನಮ್ಮ ಎದುರುಗಡೆ ಹೇಳಿದ್ದು ಬೇರೆ ತರ ಇತ್ತು, ಅಲ್ಲಿ ಪೊಲೀಸ್ನವ್ರ ರೆಕಾರ್ಡ್ ಅಲ್ಲಿ ಬೇರೆ ತರ ಇದೆ. ಆಮೇಲೆ ಈಗ ಡೆತ್ ನೋಟ್ ಇದೆ ಅಂತ ಈಗ ತೋರಿಸಿದ್ದಾರೆ, ನಮ್ಗೆ ಅದನ್ನ ಫಸ್ಟೇ ತೋರಿಸಿಲ್ಲ. ಫಸ್ಟ್ ತೋರಿಸ್ಬೇಕಲ್ವಾ, ತಂದೆ ತಾಯಿಗೆ ತೋರಿಸ್ದೆ ಇವರು ಈಗ ತಾಮನ್ ತೋರಿಸ್ರೆ ನಾವು ಹೆಂಗ್ ನಂಬಕ್ ಸಾಧ್ಯ? ಯಾಕೆ ಅನುಮಾನಾಸ್ಪದ ಅಂತ ನಿಮಗೆ ಅನಿಸ್ತಾ ಇದೆ? ನನ್ನ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಮೆಂಟಾಲಿಟಿ ಅಲ್ವೇ ಅಲ್ಲ. ಇಡೀ ನಮ್ಮ ಊರಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸಬಹುದು, ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಧೈರ್ಯವಂತೆ. ನಿಮ್ಮ ಮಗಳ ಜೊತೆ ಇರೋರು ವಿದ್ಯಾರ್ಥಿನಿಯರು ನಿಮ್ಮ ಹತ್ರ ಮಾತಾಡಿದಾಗ ಏನು ಹೇಳಿದ್ರು? ನಮ್ಮ ಹತ್ರ ಮಾತಾಡ್ದವಾಗ ಹೇಳಿದ್ರು, ಮಲಗಿದ್ಲು, ರಾತ್ರಿವರೆಗೂ ಫುಲ್ ಆಕ್ಟಿವಿಟೀಸ್ ಇಲ್ಲಿದ್ಲು, ಎಲ್ಲೂ ಸೈಲೆಂಟ್ ಆಗಿರ್ಲಿಲ್ಲ, ಖುಷಿಯಾಗಿದ್ಲು, ಹಿಂಗೆಲ್ಲ ಹೇಳಿದ್ದಾರೆ. ಆಮೇಲೆ ಏನೋ ಬರ್ದಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದು ನನ್ನ ಮಗಳು ಬರ್ದಿದ್ದಾಳೆ ಅಂತ ಗ್ಯಾರಂಟಿ ಇಲ್ಲ, ನಾನು ಒಪ್ಪಲ್ಲ. ನನ್ನ ಮಗಳು ಬರ್ದಿದ್ದು ಅಂತ. ಹ್ಯಾಂಡ್ ರೈಟಿಂಗ್ ಹೇಗಿದೆ? ಹ್ಯಾಂಡ್ ರೈಟಿಂಗು ನನ್ನ ಮಗಳ ತರ ಇಲ್ಲ. ನಾನು ಅದನ್ನ FSL ಇಂದೆಲ್ಲ ಅದೇ ತರ ಬಂದಿದೆ ಅಂತಾರೆ. ನಾನು FSL ಇಂದ ಹೆಂಗ್ ನಂಬೋದು? 2 ತಿಂಗಳಾದ್ರ ಮೇಲೆ ನನಗೆ ರಿಪೋರ್ಟ್ ಕೊಡ್ತಾರೆ. ಯಾವುದೇ ಇವತ್ತು ನಾನು ಹಲವಾರು ವೈದ್ಯರ ಹತ್ರ ವಿಚಾರಿಸಿದ್ದೀನಿ, ಫ್ರೆಶ್ ಬಾಡಿ ಅಂದ್ರೆ ಡೆತ್ ಆಗಿ ಇವತ್ತು ನಾಳೆ ಎಲ್ಲ ಸಿಕ್ಕಿದ್ರೆ 10 ದಿವಸದೊಳಗಡೆ ರಿಪೋರ್ಟ್ ಬರುತ್ತೆ. 15 ದಿವಸ ಅಂದ್ರೆ ಟ್ರಾನ್ಸ್ಪೋರ್ಟ್ ಹೋಗಿ ಬರೋದು ಇದೆಲ್ಲ ಸರಿ, ಒಂದು 15 ದಿವಸ ಆಗುತ್ತೆ. ಕೊಳ್ತೋಗಿರೋ ಬಾಡಿ ಆದ್ರೆ ಅದು 1 ತಿಂಗಳಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇವರು ನನಗೆ ರಿಪೋರ್ಟ್ ಕೊಡೋಕೆನೆ 2 ತಿಂಗಳು ಮಾಡಿದ್ದಾರೆ. ಅಂದ್ರೆ ಇವರೆಲ್ಲ ರಿಪೋರ್ಟ್ ತಿರ್ಸಿದ್ದಾರೆ ಅಂತ ನಾನು ಅನುಮಾನ ಅಲ್ವಾ ಅದು? ಈಗ ರಿಪೋರ್ಟ್ ಇವ್ರು ಬಂದ ತಕ್ಷಣ ನಮ್ಗೆ ಹಿಂಗಾಗಿದೆ ಅಂತ ಹೇಳಿದಿದ್ರೆ ನಾವು ಅದನ್ನೊಂದು ನಂಬೋದಾಗಿತ್ತು. ಅಲ್ಲಿ ಟೀಚರೇ ಹೇಳಿಕೆ ಕೊಟ್ಟಂಗೆ ಎಲ್ಲೂ ಸೈಲೆಂಟ್ ಆಗಿರ್ಲಿಲ್ಲ, ಖುಷಿಯಾಗಿದ್ಲು, ಟೀಚರ್ ಹೇಳಿದ್ದಾರೆ, ಮಕ್ಳು ಹೇಳಿದ್ದಾರೆ. ಈಗ ಇವ್ರು ಕೊಟ್ಟಿರೋದ್ರಲ್ಲಿ ಎಲ್ಲ ಉಲ್ಟಾ ಇದೆ. ಅವಳು ಸ್ಕೂಲಲ್ಲೆಲ್ಲ ಮಲಗಿದ್ಲು, ಡೆಸ್ಕ್ ಮೇಲೆ ಸೈಲೆಂಟ್ ಆಗಿದ್ಲು ಅಂತೆಲ್ಲ ಈಗ ಹೇಳ್ತಾರೆ. ಡೆಸ್ಕ್ ಮೇಲೆ ಏನೋ ಬಗ್ಬಿಟ್ಟು ಬರೀತಿರ್ಬೋದು, ಏನೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಏನೋ ಮಾಡ್ತಿರ್ಬೋದು. ಇವ್ರಿಗೆ ಅವಾಗ ಯಾರಿಗೂ ಗೊತ್ತಾಗ್ಲಿಲ್ವಾ, ಅಕ್ಕಪಕ್ಕ ಇರೋರ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಹಂಗಾದ್ರೆ ನನ್ನ ಮಗಳು ಒಬ್ಳೇ ಇದ್ಲಾ ಕ್ಲಾಸಲ್ಲಿ, ರೂಮಲ್ಲಿ ಒಬ್ಳೇ ಇದ್ಲಾ? ಪಕ್ಕದ ಸ್ಟೂಡೆಂಟ್ ಇರ್ತಾರಲ್ವಾ, ಅದ್ ಹೆಂಗೆ ಹೇಳ್ತಾರೆ? ಇಲ್ಲ ಬರ್ದಿದ್ ಕ್ಲೀನ್ ಆಗಿ ರೆಕಾರ್ಡ್ ಆಗಿದ್ಯಾ? ನನಗೆ ಒಪ್ಬೇಕು ಅಂದ್ರೆ ಅದೇನೋ ರೆಕಾರ್ಡ್ ಆಗಿದ್ಯಾ? ಇವ್ರು ಹೇಳಿದ್ನೆಲ್ಲ ನಂಬಕ್ ಆಗಲ್ಲ. ಪೊಲೀಸರೇ ಅಂತಿಮ ಅಲ್ಲ, ಪೊಲೀಸರು ಎನ್ಕ್ವೈರಿ ಪಾರ್ಟ್ ಒಂದ್ ಪಾರ್ಟ್ ಅಷ್ಟೇ ಅವರು ಅಲ್ವಾ? ಇವ್ರದ್ದು ಜಡ್ಜ್ಮೆಂಟ್ ಅಲ್ಲ. ಇವರು ಆ ತರ ಹೇಳಿಕೆ ಕೊಡ್ತಾರೆ. ಆಮೇಲೆ 2023ರಲ್ಲಿ ಜುಲೈ 27ರಲ್ಲಿ ಅಮೂಲ್ಯನ್ ಸಾವಾಗುತ್ತೆ. ಅದು ಅದೇ ತರ ಇದೆ. ಅದೇ ಬಾತ್ರೂಮು, ಅದೇ ಬಾಗ್ಲು, ಅದೇ ರಾಡು, ಎಲ್ಲವೂ ಒಂದೇ ತರ. 2 ಮಕ್ಳು ಕಾಲು ನೆಲದಲ್ಲಿದೆ, 2 ಮಕ್ಳು ಪಕ್ಕದಲ್ಲೂ ಬಕೆಟ್ ಇಡ್ತಾರೆ, ಬಕೆಟ್ ಅಡ್ಡ ಬೀಳಲ್ಲ, ದೂರ ಹೋಗಲ್ಲ, ಕಾಲ್ ಪಕ್ಕದಲ್ಲಿದೆ. ಸಾವಿರಾರು ಜನ ನೋಡಿದ್ದಾರೆ ಇದನ್ನ. ಇವತ್ತು ಜನ ಸ್ಟ್ರೈಕಿಗೆ ಬರ್ತಾರೆ, ಸ್ಟ್ರೈಕ್ ಮಾಡೋಣ ಅಂತಾರೆ ಅಂದ್ರೆ ಎಲ್ರಿಗೂ ಅನುಮಾನ ಇರೋದು ಇದು ಕೊಲೆ ಅಂತ. ಆತ್ಮಹತ್ಯೆ ಅಂತ ಯಾರು ಸ್ಟ್ರೈಕ್ ಬರಲ್ಲ.
ನಮಗೂ ಏನು ಇದು ಹೋರಾಟ ಮಾಡಬೇಕು, ತಿರುಗಬೇಕು, ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡಬೇಕು, ಕೆಲಸ ಮಾಡದೆ ಈ ಥರ ಓಡಾಡ್ತಿದೀವಿ ಅಂದ್ರೆ ನಮಗೂ ಹುಚ್ಚಲ್ಲ. ನಮ್ಗೆ ಅಷ್ಟು ಅನುಮಾನ ಇದೆ ಅಂತಾನೆ ನಾವು ಓಡಾಡ್ತಿರೋದು. ಅದು 100% ಕೊಲೆ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಆ ಫೋಟೋಗ್ರಾಫ್ಸ್ ಅಲ್ಲಿ ನೆಲ ಕಾಲ್ ಮೇಲೆ ನೆಲ, 2 ಮಕ್ಳು ಕಾಲ್ ನೆಲದಲ್ಲಿದೆ. ನಿಮ್ಮ ಹೆಸರೇನು? ಶಮಿತಾ ಅಂತ. ಶಮಿತಾ 2 ಮಕ್ಳು ಕಾಲು ನೆಲದಲ್ಲಿದೆ. ಆಮೇಲೆ ಅಮೂಲ್ಯ ಸತ್ತು 2 ವರ್ಷ ಆಯ್ತು. ಇದುವರೆಗೂ ತಹಸೀಲ್ದಾರ್ ಹೋಗಿ ಮನೆಗೆ ಹೋಗಿ ರಿಪೋರ್ಟ್ ಕೊಡ್ಬೇಕು. ಫಸ್ಟ್ ರಿಪೋರ್ಟ್ ಕೊಡ್ಬೇಕು, ನಿಮ್ಮ ಮಗಳು ಏನಾಗಿದೆ. ಪೊಲೀಸ್ನವ್ರು ತಹಸೀಲ್ದಾರ್ಗೆ ಹೊರಿಸ್ತಾರೆ. ತಹಸೀಲ್ದಾರ್ ಮನೆಗೆ ಹೋಗಿ ನಿಮ್ಮ ಮಗಳಿಗೆ ಹಿಂಗಾಗಿದ್ದು, ಈ ತರ ಆಗಿದೆ, ತಗೊಳ್ಳಿ ರಿಪೋರ್ಟು ಅಂತ ಕೊಡ್ಬೇಕು. ಇವ್ರದೇ ಕಾನೂನು ಹೆಂಗೆ ಅಂದ್ರೆ, ಯಾರು ಹೋಗಿ ಕೊಡಲ್ಲ. ನಿಮಗ್ ಬೇಕು ಅಂದ್ರೆ RT ಹಾಕಿ ತಗೊಳ್ಳಿ, ದುಡ್ಡು ಕಟ್ಟಿ ತಗೊಳ್ಳಿ. BPL ಕಾರ್ಡ್ ಇದೆ, ಉಚಿತವಾಗಿ ಕೊಡ್ಬೇಕು ಹೇಳಲ್ಲ ಇವರು. ಇವ್ರಿಗೆ ಆ ಕಡೆ ಸರ್ಕಾರದಿಂದ ಪೇಪರ್ ದುಡ್ಡು ಬಂದಿರುತ್ತೆ, ಅಲ್ಲೂ ಬಿಲ್ ಮಾಡ್ಕೊಂಡಿರ್ತಾರೆ, ಇಲ್ಲೂ ದುಡ್ಡು ಮಾಡ್ತಾರೆ. ಕಾನೂನು ನಾವು ಇವ್ರಿಗೆ ಹೇಳ್ಕೊಡ್ಬೇಕಾ, ಇವ್ರು ನಮ್ಗೆ ಹೇಳ್ಕೊಡ್ಬೇಕಾ? ಆ ಫೋಟೋಗ್ರಾಫ್ಸ್ ಎಲ್ಲ ನೀವು ಚೆಕ್ ಮಾಡಿದೀರಾ? ಹೌದು, ಫೋಟೋ ಎಲ್ಲ ನಾನು ಚೆಕ್ ಮಾಡಿದ್ದೀನಿ. ಬಟ್ ನನಗದು ನೇರ ಅನುಮಾನ ಇದೆ, ಅದು ಪ್ರೀ ಪ್ಲಾನ್ ಮಾಡಾರ. ಯಾರು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲಿ ಒಂದು 3 ಜನದ ಒಂದು ಗ್ಯಾಂಗ್ ಇದೆ. ಒಂದು ವೈಸ್ ಪ್ರೆಸಿಡೆಂಟ್ ಅರ್ಚನಾ, ಶ್ವೇತಾ ಮತ್ತು ಸೆಕ್ಯೂರಿಟಿ ವಸುಮತಿ. ಅವ್ರು 3 ಜನದೇ ಒಂದು ಗ್ಯಾಂಗು. ನೀವು ಸ್ಕೂಲಲ್ಲೆಲ್ಲ ವಿಡಿಯೋ ತೆಗೆಸಿ ನೋಡ್ಬೋದು. ಗ್ಯಾಂಗ್ ಅಂದ್ರೆ ಏನು? ಅವ್ರು ಏನೇ ಆದ್ರೂ ಅವ್ರ ಒಳಗಡೆ ಅವರು ಸೆನ್ಸರ್ ಆಗ್ಬೇಕು. ಯಾರು ಬಂದ್ರು ಅವ್ರು ಏನ್ ಮಾತಾಡ್ತಾರೆ ಇವರೆಲ್ಲ ಕೇಳಿಸ್ಕೊಳ್ಳೋದು. ಮತ್ತೆ ಯಾರು ಸ್ಟ್ರಾಂಗ್ ಇದಾರೋ, ಇಬ್ರು ಮಕ್ಳು ಸತ್ತಿದಾರಲ್ಲ, ವೀಕ್ ಇಲ್ಲ, 2 ಮಕ್ಳು ಸ್ಟ್ರಾಂಗ್ ಪರ್ಸನ್. ಆ ಸ್ಟ್ರಾಂಗ್ ಇರೋರ್ನ ಇವರು ಮಾನಸಿಕ ಕುಗ್ಗಿಸ್ಬೇಕು ಅಂತ ಇವ್ರು ಟಾರ್ಚರ್ ಕೊಡ್ತಾರೆ. ಅವ್ರಿಗೆ ಬೈಯೋದು, ಸರ್ ಎಲ್ಲ ಮಕ್ಳ ಎದುರುಗಡೆ ಹರಾಸ್ಮೆಂಟ್ ಮಾಡೋದು, ಒಂಥರ ನೀನ್ ಹಂಗ್ ಮಾಡಿ ಸರಿಯಿಲ್ಲ, ಹಿಂಗ್ ಮಾಡಿ ಸರಿಯಿಲ್ಲ ಅಂತ ತೇಜೋವಧೆ ಮಾಡೋದು. ವಾರ್ಡನ್ ಏನ್ ಹೇಳ್ತಾರೆ? ವಾರ್ಡನ್ನು ಸ್ಕೂಲಲ್ಲಿ ವಾರ್ಡನ್ನೇ ಹಾಕಿಲ್ಲ. ಈಗ 2023 ಸತ್ರ ಮೇಲೆ ಮೀಟಿಂಗ್ ಆಗಿ ಎಲ್ಲಾ ಪೋಷಕರು ಸೈನ್ ಹಾಕಿ ಕೊಟ್ಟಿದ್ದಾರೆ, ವಾರ್ಡನ್ ಹಾಕಿ CC ಕ್ಯಾಮ್ರಾ ಹಾಕಿ ಅಂತ. ಇದುವರೆಗೂ ಅವರು ವಾರ್ಡನ್ನ ಇಟ್ಟಿಲ್ಲ. ಜೆಂಟ್ಸ್ಗೆ ವಾರ್ಡನ್ ಇದೆ, ಬಾಯ್ಸ್ಗೆ ವಾರ್ಡನ್ ಇದೆ, ಗರ್ಲ್ಸ್ಗೆ ವಾರ್ಡನ್ ಇಲ್ಲ. ಅಂದ್ರೆ ಇವ್ರೇನು ಉದ್ದೇಶ? ಬಾಯ್ಸ್ ಹಾಸ್ಟೆಲ್ ಅವರಿಗೂ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ, ಗರ್ಲ್ಸ್ ಹಾಸ್ಟೆಲ್ ಕ್ಯಾಮ್ರಾ ಇಲ್ಲ. ಏನು ಉದ್ದೇಶ? ದುರುದ್ದೇಶ. ಯಾಕಿಲ್ಲ? ವಾರ್ಡನ್ನು ಇಲ್ಲ, ಕ್ಯಾಮ್ರಾನು ಇಲ್ಲ, ಯಾಕೆ? ಇದೆಲ್ಲ ಅನುಮಾನನಲ್ವಾ? ಈಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಅನ್ಕೋಣ, ಇದು ಅಚಾತುರ್ಯವಾಗಿ ಅಡ್ದೋಯ್ತು ಅನ್ಕೋಣ. ಒಂದಾದ್ರ ಮೇಲೆ ಇವ್ರು ಎಚ್ಚೆತ್ಕೊಂಬೋದಿತ್ತಲ್ಲ. ಹೇಳ್ಬೇಕು, ಜನ ಯಾರು ಹೇಳ್ಬೇಕು, ಪೋಷಕರು ಹೇಳ್ಬೇಕು. ರೂಲ್ಸ್ ಇದೆ, ಹೆಣ್ಮಕ್ಳಿಗೆ ಎಷ್ಟು ಪ್ರೊಟೆಕ್ಷನ್ ಕೊಡ್ಬೇಕು, ಯಾಕೆ ಮಾಡ್ಲಿಲ್ಲ? 3 ತಿಂಗಳಲ್ಲಿ ಮತ್ತೆ ವಾಪಸ್ ಅದೇ ಪ್ರಿನ್ಸಿಪಲ್ ಯಾಕೆ ಬಂದ್ರು? ವಾರ್ಡನ್ ಇಲ್ಲ ಅಂದ್ರೆ ಯಾರು ನೋಡ್ಕೊಂತಿದ್ದಾರೆ ಹಾಸ್ಟೆಲ್ನ? ವಾಚ್ಮ್ಯಾನ್ ಅಂತ ಸೆಕ್ಯೂರಿಟಿ ಒಬ್ಬರು ವಸುಮತಿ ಅಂತ ಇದ್ದಾರೆ. ಅವರು ಹಗಲು ಡ್ಯೂಟಿ ಮಾಡ್ತಾರೆ, ರಾತ್ರಿ ಡ್ಯೂಟಿ ಮಾಡ್ತಾರೆ. 24 ಗಂಟೆ ಯಾರಿಗಾದ್ರೂ ಡ್ಯೂಟಿ ಮಾಡಕ್ ಸಾಧ್ಯನಾ? ಸೆಕ್ಯೂರಿಟಿ ಅಂತ ಇಟ್ಟಿದ್ದಾರೆ, ಗರ್ಲ್ಸ್ ಹಾಸ್ಟೆಲ್ಗೆ ಸೆಕ್ಯೂರಿಟಿ ಅಲ್ವಾ? ಇವ್ರು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಸೆಕ್ಯೂರಿಟಿ ಅಂದ್ರೆ ಏನು? ಮಲ್ಕೊಳಕ್ಕೆ ಸೆಕ್ಯೂರಿಟಿನಾ? 24 ಗಂಟೆ ಯಾರು ಡ್ಯೂಟಿ ಮಾಡಲ್ಲ. ಈಗ ರಾತ್ರಿ ಮಕ್ಳಿಗೆ ಅಲ್ಲೇನೋ ಸಮಸ್ಯೆ ಆದ್ರೆ ಅದನ್ನ ಯಾರು ನೋಡ್ತಾರಲ್ಲಿ? ಯಾರು ನೋಡಲ್ಲ. ಈಗ ನನ್ನ ಮಗಳು 11 ಗಂಟೆಗೆ ಮಕ್ಕಳು ನೋಡಿದ್ದಾರೆ, ಕೂಗಿದ್ದಾರೆ, ಕೆಳಗೋಡ ಕೂತಿದ್ದಾರೆ. 3 ಗಂಟೆ ನಮಗ್ ಗೊತ್ತು, 3:15 ಗೊತ್ತು, 3:15 ಗೊತ್ತು. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನೇ ಆದ್ರೂ ಅಲ್ಲಿ ಕೇಳೋರು ಯಾರಿಲ್ಲ. ಅರ್ಥ ಆಗುತ್ತಲ್ಲ ಅದ್ರಲ್ಲೇ. ನಮಗ್ ಗೊತ್ತಾಗಿದ್ದೆ 3:15. ಮಕ್ಳಿಗೆ 11 ಗಂಟೆ ಗೊತ್ತಾಗಿದೆ ಅಂತ ಮಕ್ಳು ಹೇಳ್ತಿದ್ದಾರೆ ರಾತ್ರಿ. ನಮ್ಗೆ ಎಲ್ಲ 3:15 ಗೊತ್ತಾಗಿದೆ ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ದೂರ ಇರ್ಬೇಕು? 3:15 ಗೊತ್ತಾಗಿದೆ ಅಂದ್ರೆ ಎಷ್ಟು ದೂರದಲ್ಲಿ ಇರ್ಬೇಕು ಇವರು? ಅಂದ್ರೆ ಇವರು ಟೀಚರ್ಸ್ಗೆಲ್ಲ ಗೊತ್ತಾಗಬೇಕಾದ್ರೆ ಬೆಳಗಿನ ಜಾವ 3:15. ಹೌದು, ಮಕ್ಳು ಹೇಳ್ತಿದ್ದಾರೆ 11:00 11:00 ಗೊತ್ತು ಅಂತ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಇವರ ಬೇಜವಾಬ್ದಾರಿತನ ಎಷ್ಟಿದೆ. ಬೇಜವಾಬ್ದಾರಿತನ ಮಾತ್ರ ಅಲ್ಲ, ಇದ್ರಲ್ಲಿ ಏನೋ ಒಂದು ದೊಡ್ಡ ಉದ್ದೇಶ ಇದೆ. ಒಳಗಡೆ ಏನೋ ಒಂದು ಅವರು ಇನ್ಲಿಗಲ್ ಆಕ್ಟಿವಿಟೀಸ್ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ ನಮ್ಗೆ. ಇಲ್ಲ ಅಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ನೀವು 100 ಅಡಿ ದೂರದಲ್ಲಿದ್ರು ಒಂದ್ ಮನೆ ಯಾರು ಕೂಗಿದ್ರೆ ಯಾರು ಎದ್ದು ಬರ್ತಾರೆ. ಯಾಕೆಂದ್ರೆ ರಾತ್ರಿ ನಿಶ್ಶಬ್ದವಾಗಿರುತ್ತೆ, ಯಾವುದೇ ಸೌಂಡ್ ಇರಲ್ಲ. ಕೂಗಿದ ತಕ್ಷಣ ಎಚ್ಚರ ಆಗ್ತಾರೆ. ಲೈಟ್ ಆನ್ ಆಗಿರೋದು ನೋಡೋದು ಕಾಣಿಸುತ್ತೆ. 2 ಸಾವಾದವಾಗ ಪ್ರಿನ್ಸಿಪಲ್ ಇರಲ್ಲ, ವೈಸ್ ಪ್ರಿನ್ಸಿಪಲ್ ಇರ್ತಾರೆ. ಜವಾಬ್ದಾರಿ ಇರ್ಬೇಕಲ್ವಾ? ನಮ್ಗೆ ಅನುಮಾನನೇ ಅದೇ. ಈಗ ಪ್ರಿನ್ಸಿಪಲ್ ಮಾಡಿದ್ದಾರೆ ಅಂತಲ್ಲ, 2 ಸಾವಾದಾಗ ಪ್ರಿನ್ಸಿಪಲ್ ಇರಲ್ಲ, ಅವ್ರು ಶಿವಮೊಗ್ಗಕ್ಕೆ ಹೋಗಿರ್ತಾರೆ. ವೈಸ್ ಪ್ರಿನ್ಸಿಪಲ್ ಅರ್ಚನಾ ಇರ್ತಾರೆ. ಅವ್ರಿಗೇನು ಇದು ರಾತ್ರಿ ಇರ್ಬೇಕು, ಹೇಳ್ಬೇಕು.
ಅವತ್ತು ಜವಾಬ್ದಾರಿ ಅವ್ರದ್ದು ಜಾಸ್ತಿ ಇರಬೇಕು. ಪ್ರಿನ್ಸಿಪಾಲ್ ಇಲ್ಲ, ಇವತ್ತು ನಂದೇ ಜವಾಬ್ದಾರಿ, ನಾನೇ ಪ್ರಿನ್ಸಿಪಾಲ್. ಆ ಮಕ್ಳಿಗೆಲ್ಲ ಹೆದರ್ಸ್ಬಿಟ್ಟಿದ್ದಾರೆ. ಆ ಮಕ್ಳು ಈಗ ಮೊದಲು ಹೇಳಿದ್ದ ಹೇಳಿಕೆ ಇವಾಗ ಹೇಳ್ತಾ ಇಲ್ಲ. ಅದರಲ್ಲೇ ನಮ್ಗೆ ಫುಲ್ ಅನುಮಾನ ಕಾಡ್ತಾ ಇದೆ. ಮೊದಲು ನಮ್ಮ ಎದುರುಗಡೆ ಮಾತಾಡಿದವಾಗ, ನಾನು ಪರ್ಸ್ನಲ್ ಆಗಿ ಆ ಹುಡುಗಿ ಮನೆಗೆ ಹೋಗಿ ಕೇಳಿದವಾಗ ಹೇಳಿರೋ ಮಾತು ಈಗ ಇದರಲ್ಲಿ ಪೊಲೀಸ್ನವ್ರು ಕೊಟ್ಟಿರೋ ದಾಖಲೆಯಲ್ಲಿ ಇಲ್ಲ. ಹಾಗಾಗಿ ನೇರವಾಗಿ ಅನುಮಾನ, ಇವರು ಸರಿಯಾಗಿ ಈ ತನಿಖೆ ಮಾಡಿಲ್ಲ, ಇದನ್ನ ಮುಚ್ಚಾಕಿದ್ದಾರೆ, ಇದಕ್ಕೆ ಯಾರ್ದೋ ದೊಡ್ಡ ಕೈವಾಡ ಇದೆ. ಆಮೇಲೆ ಈ ಕೇಸಿಗೆ ಯಾರೋ ಒಬ್ಬ ಅನಾಮಿಕ ಒಂದು ಲೆಟರ್ ಬರೀತಾರೆ. ಆ ಲೆಟ್ರಲ್ಲಿ ಹೇಳ್ತಾರೆ, ತಂದೆ ತಾಯಿ ಇದರಿಂದ ಮಗು ಸತ್ತೋಯ್ತು ಅಂತ. ನೀವು ಪೊಲೀಸ್ನ ಮಕ್ಕಳಿಗೆ ಟಾರ್ಚರ್ ಕೊಡ್ತೀರಾ, ಟೀಚರಿಗೆ ಟಾರ್ಚರ್ ಕೊಡ್ತೀರಾ, ಶಾಸಕರಿಗೆ, ಶಾಲೆಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತೀರಾ ಅಂತ. ಅದೇ ತರ ಶಾಸಕರು ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ಮಾತಾಡ್ತಾರೆ, ಒತ್ತಡದಿಂದ ಮಕ್ಕಳು ಸಾಯ್ತಾ ಇದ್ದಾರೆ, ಅದಕ್ಕೆ ಜೊತೆಗಿರೋ ಮಕ್ಕಳಿಗೂ ಟೀಚರ್ಗೂ ಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಶಾಸಕರು? ಶಾಸಕರು ರಾಜೇಗೌಡರು ಅಂತ, ಶೃಂಗೇರಿ ಕ್ಷೇತ್ರದ ಶಾಸಕರು. ನೀವು ಹೋಗಿದ್ರಾ ಶಾಸಕರ ಹತ್ರ ಎಲ್ಲ? ಶಾಸಕರು ನಮ್ಮ ಮನೆಗೆ ಬಂದಿದ್ರು, 5 ಲಕ್ಷ ಚೆಕ್ ತಗೊಂಡ್ಬಂದಿದ್ರು. ಆ ಚೆಕ್ ಜೊತೆಗೆ ಒಂದು ಲೆಟರ್ ಬರ್ಕ ಬಂದಿದ್ರು. ಇದು ನನ್ನ ಮಗಳು ಸಾವಾಗಿ 6ನೇ ದಿವಸ. 6ನೇ ದಿವಸಕ್ಕೆ ಅವ್ರು ಲೆಟರ್ ತಗೊಂಡ್ಬರ್ತಾರೆ, ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಬರ್ಕೊಂಬರ್ತಾರೆ. ನನ್ಗೆ ಅದಕ್ಕೆ ಸೈನ್ ಹಾಕಕ್ ಹೇಳ್ತಾರೆ. ಅಂದ್ರೆ ಇವರೇ ಇನ್ನೂ ಎನ್ಕ್ವೈರಿ ಸ್ಟಾರ್ಟ್ ಆಗಿಲ್ಲ, ಇವರೇ ಜಡ್ಜ್ಮೆಂಟ್ ತಗೊಂಬಂದಿದ್ದಾರೆ. ಪೊಲೀಸ್ ಹೇಳಿಕೆಯಲ್ಲಿ ಕೊಡ್ತಾರೆ, ಅವಳು ಡೈರಿಲಿ ಬರ್ದಿದ್ಲು, ಆ ಇದ್ರಲ್ಲಿ ನಾವು ಹಂಗ್ ಬರ್ದಿದ್ದೀವಿ ಅಂತ. ಇವ್ರು ಜಡ್ಜಾ, ಪ್ರಿನ್ಸಿಪಾಲ್ ಜಡ್ಜಾ, ಅಥವಾ ಶಾಸಕರು ಜಡ್ಜಾ? ಇವ್ರು ಯಾರು ಅದನ್ನ ಬರ್ಕೊಂಬರಕ್ಕೆ, ಇವ್ರು ಯಾರು ಅದನ್ನ ಹೇಳಕ್ಕೆ? ಎಂಕ್ವೈರಿ ಮುಂಚೆನೆ ಇವರು? ಹೌದು, ಎನ್ಕ್ವೈರಿ ಮುಂಚೆನೆ ಇವ್ರು ಮುಚ್ಚಾಕೋಸ್ಕರನೇ, ಇವ್ರು ನಿಜವಾಗ್ಲೂ ಮುಚ್ಚಾಕೋಸ್ಕರನೇ ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಬರ್ಕೊಂಬಂದಿದ್ದಾರೆ. ಅದನ್ನ ನನ್ನ ತಮ್ಮ ಓದಕ್ಕೆ ಹೇಳ್ದವಾಗ ಶಾಸಕರು ಮುಂದೆನೆ ಓದಿರೋದು. ಶಾಸಕರು ಅವಾಗ ಹೇಳ್ತಾರೆ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ. ಶಾಸಕರ ಜೊತೆಗೆ ಬಂದಿರೋ ಲೆಟ್ರು ಶಾಸಕರಿಗೆ ಗೊತ್ತಿಲ್ಲದೆ ಬರುತ್ತಾ? ಹಂಗಾಗಿ ನಮ್ಗೆ ಇದೆಲ್ಲ ದೊಡ್ಡ ಅನುಮಾನ. ಶಾಸಕರು ನೇರ ಕೈವಾಡ ಇದೆ ಅನ್ಸುತ್ತೆ ನನಗೆ. ಲೆಟ್ರಲ್ಲಿ ಇರೋ ತರ ಮಾತಾಡ್ತಾರೆ, ಅಲ್ಲಿ ಜೊತೆಗೆ ಬಂದಿರೋ ಲೆಟರ್ ನನಗೆ ಗೊತ್ತಿಲ್ಲ ಅಂತಾರೆ. ನಮ್ಮ ಮನೇಲೆ ಹೇಳಿದ್ದಾರೆ, ನಾನು ಮಗಳನ್ನ ಕಳ್ಕೊಂಡಿದ್ದೀನಿ, ಆ ಪುತ್ರಾಶೋಕ ಏನು ಅಂತ ನಂಗೆ ಗೊತ್ತು, ನಾನು ಅದಕ್ಕೆ ತನಿಖೆ ಮಾಡಿಸ್ತೀನಿ ಅಂತಾರೆ. ಶಿಕ್ಷಕರ ದಿನಾಚರಣೆ ದಿವಸ ಹೇಳ್ತಾರೆ, ಟೀಚರ್ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಟೀಚರ್ನ ಅಮಾನತ್ ಮಾಡಕ್ ಹೇಳ್ತಾರೆ ಅಂತ. ಶಾಲೆಯಲ್ಲಿ ಟೀಚರ್ನ ಕೇಳ್ದೆ ಯಾರನ್ನ ಕೇಳ್ತೀರಾ ಸರ್? ಕ್ಷೇತ್ರದಲ್ಲಿ ಶಾಸಕರನ್ನ ಕೇಳ್ದೆ ಇನ್ಯಾರನ್ನ ಕೇಳ್ತೀರಾ? ನಮ್ಮ ಹೆಸರು ತೇಜೋವಧೆ ಮಾಡ್ತಾರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾರೆ. ನಿಮ್ಮ ಆಡಳಿತ ಕರೆಕ್ಟಾಗಿ ನೀವು ಕರೆಕ್ಟಾಗಿ 10 ದಿವಸದೊಳಗಡೆ 15 ದಿವಸದೊಳಗಡೆ ಎನ್ಕ್ವೈರಿ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದಿದ್ರೆ ನಾವು ಒಪ್ತಾ ಇದ್ದೋ. ನಮ್ಮ ಮನೆಗೆ ಬಂದು ಹೋದ್ರ ಮೇಲೆ ಶಿಕ್ಷಕರ ಮಾರನೇ ದಿವಸ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದು ಬಿಟ್ರೆ ಮೊನ್ನೆ ಶಿಕ್ಷಕರ ದಿನಾಚರಣೆಗೆ ಅವ್ರು ಮಾತಾಡಿರೋದು, ಅದುವರೆಗೂ ಎಲ್ಲೂ ಶಾಸಕರು ಮಾತಾಡಿಲ್ಲ. ಇವ್ರಿಗೆ ಕ್ಷೇತ್ರದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇಲ್ಲ. ಚೆಕ್ ಯಾರು ಕೊಟ್ಟಿದ್ದು? ಚೆಕ್ಕು ಅದು ಇನ್ಸೂರೆನ್ಸ್ ಅಂತ ಶಾಸಕರೇ ತಗೊಂಬಂದಿರೋದು. ಅದು ಸರ್ಕಾರದಿಂದ ಆಗ್ಲಿ ಶಾಸಕರ ಪರಿಹಾರ ನಿಧಿ ಆತರ ಯಾವ್ದು ಅದು ಇಲ್ಲ, ಶಾಸಕರ ಇಲ್ಲ. ಇವ್ರು ಆ ಇನ್ಸೂರೆನ್ಸ್ ಚೆಕ್ ಅನ್ನು ಇಟ್ಕೊಂಡ್ ಬಂದಿದ್ದಾರೆ. ಅದನ್ನ ಕೊಡಕ್ಕೆ ಇವ್ರು ಇಟ್ಕೊಂಡ್ ಬರ್ಬೇಕಾ? ಆ ಮಗುಗೆ 2023 ತೀರೋಯ್ತಲ್ಲ, ಆ ಮಗುಗೂ ಅಷ್ಟೇ 4 ಲಕ್ಷ ಚೆಕ್ ಕೊಟ್ಬಿಟ್ಟು ಮುಗಿಸ್ಬಿಟ್ರು. ಅವ್ರ ಹತ್ರನೂ ಲೆಟರ್ ಸೈನ್ ಹಾಕ್ಸ್ಕೊಂಡ್ರು. ನಿನ್ನೆ ನಾನು ಮೊನ್ನೆ RTI ಹಾಕಿ ಅವ್ರದ್ದು ಆ ಮಗಿದು ಫೋಟೋ ಕೊಡಿ ಅಂದ್ರೆ ಖಾಲಿ 3 ಫೋಟೋ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಹ್ಯಾಂಗಿಂಗ್ ಆಗಿರೋ ಫೋಟೋ ಇಲ್ಲ ಅಲ್ಲಿ. ಈಗೇನು ಮುಂದೆ ನಿಮ್ದೇನು? ನಮ್ಮ ಮುಂದಿನ ನಾಡ್ದು ದಯವಿಟ್ಟು ನಾನು ಎಲ್ಲರಲ್ಲಿ ಕೇಳ್ಕೊಂತೀನಿ, ನಾಡ್ದು 11ನೇ ತಾರೀಕು ಗುರುವಾರ ಕೊಪ್ಪ ಬಂದ್ ಕರೆ ಕೊಟ್ಟಿದ್ದೀವಿ. ಅಂಗಡಿ, ಹೋಟ್ಲು, ಆಟೋ, ಬಸ್ಸಿನವ್ರನ್ನು ಕೇಳ್ಕೊಂತಿದ್ದೀವಿ. ಎಲ್ಲರೂ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನು ಕೆಲವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದೀವಿ. ಆದಷ್ಟು ಎಲ್ಲರೂ ಬಂದು, ಈಗ ನನ್ನ ಮಗಳು ಸತ್ತೋಗಾಯ್ತು, ಇನ್ನು ನನ್ನ ಮಗಳು ಬರಲ್ಲ, ಅಮೂಲ್ಯನೂ ಸತ್ತೋಗಾಯ್ತು, ನ್ಯಾಯ ಏನೇ ಕೊಟ್ರು ಅವ್ರು ಯಾರು ಬರಲ್ಲ. ಆದ್ರೆ ಇನ್ನೊಂದು ಮಕ್ಕಳು ಸಾಯಬಾರದು, ಆ ಉದ್ದೇಶದಲ್ಲಿ ನಾನೊಂದು ಹೋರಾಟ ಮಾಡ್ತಿದ್ದೀನಿ. ಇವ್ರು ಕೊಟ್ಟಿರೋ ದುಡ್ಡು, ಇವ್ರು ಕೋಟಿ ಕೊಟ್ರು ನನ್ನ ಮಗಳು ಬರಲ್ಲ. ನನ್ನ ಮಗಳು ಏನು ಅಂತ ನನಗೆ ಮಾತ್ರ ಗೊತ್ತು, ಹೆತ್ತವ್ರು ಮಾತ್ರ ಗೊತ್ತಾ ಮಗಳು ಏನು ಅಂತ. ಆದ್ರಿಂದ ದಯವಿಟ್ಟು ಈ ಸ್ಟ್ರೈಕ್ಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಅವ್ರ ಪಾದಗಳಿಗೆ ನಮಸ್ಕರಿಸ್ತಾ ಕೇಳ್ಕೊಂತೀನಿ. ನೀವು ಏನು ಮಾಡ್ತೀರಾ? ಉದ್ಯೋಗ? ಕೂಲಿ ಕೆಲಸ ಮಾಡೋದು.